ಕರ್ನಾಟಕದ ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯೊಬ್ಬರು ಗುರುತಿನ ಚೀಟಿ ಈಗ ಚರ್ಚೆಗೆ ಕಾರಣವಾಗಿದೆ. ಮುಸ್ಲಿಂ ಸಮುದಾಯದವರಂತೆ ಕಾಣುತ್ತಿದ್ದ ಮಹಿಳೆಯ ಬಳಿ ಹಿಂದೂ ಹೆಸರಿನ ಆಧಾರ್ ಕಾರ್ಡ್ ಪತ್ತೆಯಾಗಿದೆ. ಈ ವ್ಯತ್ಯಾಸವು ಪ್ರಯಾಣಿಕರಲ್ಲಿ ಅನುಮಾನ ಮೂಡಿಸಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಗುರುತಿನ ಚೀಟಿಯ ಸತ್ಯಾಸತ್ಯತೆಯ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಈ ವಿಡಿಯೋ ಈಗ ಭಾರಿ ವೈರಲ್ ಆಗುತ್ತಿದೆ. ಅದಕ್ಕೆ ಇದು ಪ್ರೂಫ್ ಆಗುತ್ತಲ್ಲ. ನೋಡಿ, ಹಿಂದೂ ಕಾರ್ಡನ್ನು ನೀವು ಎತ್ಕೊಂಡ್ ಬಂದಿದ್ದೀರಿ ಅಲ್ವಾ? ಕರೆಕ್ಟಾ ಇಲ್ವಾ ಹೇಳಿ? ಇದು ಕರೆಕ್ಟೇ ಇಲ್ಲಮ್ಮ ಅಲ್ವಾ? ಇದು ಹಿಂದೂ ಕಾರ್ಡ್ ಅಲ್ವಾ? ನಿಮ್ಮ ಹೆಸರು ಬೇರೆ, ಈ ಕಾರ್ಡಲ್ಲಿ ಇರೋದು ಬೇರೆ ಅಲ್ವಾ? ತರಬಾರ್ದು. ಇದು ಕಂಡಕ್ಟ್ರಿಗೆ ತೊಂದರೆ ಆಗುತ್ತೆ ಗೊತ್ತಾ? ಮುಖ ಹಾಕ್ಕೊಂಡು ಕೆಲವ್ರು ತೋರಿಸಲ್ಲ, ಮುಖ ವಾದ ಮಾಡ್ತಾರೆ, ನಂದೇ ಇದು ಕಾರ್ಡು, ನಾನು ಯಾಕೆ ತೋರಿಸ್ಬೇಕು ಅಂತ. ತೋರಿಸಿ, ಪರವಾಗಿಲ್ಲ, ಏನಾಗಲ್ಲ, ಏನು ತೊಂದರೆ ನಿಮ್ಗೆ ಏನಾಗಲ್ಲಮ್ಮ, ಮುಖ ತೋರಿಸಿ ಪರವಾಗಿಲ್ಲ. ನನ್ನ ಸೇಫ್ಟಿಗೆ ಹೇಳ್ತಾರೆ, ನನ್ನ ಸೇಫ್ಟಿ. ಏನು ಪರವಾಗಿಲ್ಲ ನೋಡಿ, ಅಷ್ಟೇ. ನಾನೇನು ಯಾರು ಏನು ಇದು ಮಾಡಲ್ಲ. ಬೇರೆ ನೀವೇ ಬೇರೆ. ನೆಕ್ಸ್ಟ್ ಟೈಮಿಂದ ದಯವಿಟ್ಟು ಈ ಥರ ತರಬೇಡಿ, ಓಕೆನಾ?